ಇವತ್ತು ಗೆಸ್ಟ್ ಬಂದಿದ್ದಾರೆ ಸರ್. ಆ ಥರ ತಗೊಂಡು ಹೋಗೋಣ. ಫಸ್ಟು ವಾಟ್ ಈಸ್ ಹಿಸ್ಟ್ರಿ, ವೈ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ವೈ ಹಿಸ್ಟ್ರಿ ಇಸ್ ನೆಸೆಸರಿ ಇವಾಗ ಅವಶ್ಯಕತೆ. ಹೌದು ನೋಡಿ, 2 hours ಸಂದರ್ಶನಕ್ಕೆ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾವು ರೆಕಾರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಚಟಾಪಟ ಅಂತೇಳಿ ಅರ್ಧ ಗಂಟೆಲಿ ಪುಳಿಯೋಗರೆ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿದ್ದಾಯ್ತು. ನನ್ನ ಮಗನೂ ಕೂಡ ತುಂಬಾ ಟೈಮ್ ಆಗಿದೆ, ಹಸುವಾಗಿದೆ ಅಂತ ಹೇಳ್ತಿದ್ದ. ಅವನನ್ನು ನೋಡ್ಕೊಂಡು ಮನೆಗೆ ಬಂದಂತ ಗೆಸ್ಟ್ಗಳಿಗೆ ಮನೇಲೇ ಮಾಡಿದಂತದ್ದ ಒಂದು ಹೋಮ್ ಮೇಡ್ ಫುಡ್ ಕೊಟ್ಟೆ. ಸರ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂದ್ರು. ನನಗೆ ಆಕ್ಚುಲಿ ನಿಮ್ದೇ ಮ್ಯಾಚ್ ಆಗಿಲ್ಲ, ಸರ್ದು ನಂದು ಮ್ಯಾಚ್ ಆಗಿದೆ. ಅವತ್ತು ಮ್ಯಾಚ್ ಆಗಿತ್ತು, ಅವತ್ತು ಎಲ್ಲ ಪ್ಲಾನಿಂಗ್ ಮಾಡಿ 10 ಗಂಟೆಗೇನೋ ಮೊನ್ನೆ ಇವರು ಆಚೆ ಕಡೆ ಶೂಟ್ ಹೋಗ್ಬೇಕು ಅಂತ ಹೋಗಿದ್ದಾರೆ. ಫುಲ್ ಹೆವಿ ಚಳಿ. ಇವನಂತೂ ಸರ್ ನಾನು ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ರೆ ನನ್ನ ಕತೆ ಮುಗೀತು, ಎಲ್ಲ ಫುಲ್ ಫಾಗು ಅಂತ ಅಂದ. ಏನಂತಂದ್ರೆ ಒಂದು ಈ ಅರಸು ವಂಶಸ್ಥರದ ಎಲ್ಲ ಅವ್ರು ಸೇರಿಸಿ ಒಂದು ಮ್ಯೂಸಿಯಂ ಮಾಡೋದು ಗುಜರಾತ್ ಅಲ್ಲಿ ಆಗತ್ತೆ. ಅದು ಆ ಗುಜರಾತ್ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲಿ ಮ್ಯೂಸಿಯಂ ಆಗತ್ತೆ. ಅದಕ್ಕೆ ಈಗ ಪೂರ್ವ ತಯಾರಿ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ, ನಾನ್ ಡಾಕ್ಟರ್ ನಂದಿನಿ ಕೇಳಿ. ಇವತ್ತಿನ ವಿಡಿಯೋಗೆ ಸ್ವಾಗತ. ನಮ್ಮ ಮನೆಗೆ ಫೇಮಸ್ ಹಿಸ್ಟೋರಿಯನ್ ಲಕ್ಷ್ಮೀ ಹೆಗ್ಡೆ ಸೋಂದಾ ಅವ್ರ ಫ್ಯಾಮಿಲಿ ಬರ್ತಾ ಇದೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅವ್ರದ್ದು ಪಾಡ್ಕಾಸ್ಟ್ ರೆಕಾರ್ಡಿಂಗ್ ಇತ್ತು. ವೆಲ್ಕಮ್ ಸರ್, ನಮ್ಮ ಮನೆಗೆ ಸ್ವಾಗತ. ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ನಮಸ್ತೆ. ಮೇಡಮ್ ಚೆನ್ನಾಗಿದ್ದೀರಾ? ಆರಾಮ್ ಮೇಡಮ್. ಆಕ್ಚುಲಿ ನಿಮ್ದೇ ಮ್ಯಾಚ್ ಆಗಿಲ್ಲ, ಸರ್ದು ನಂದು ಮ್ಯಾಚ್ ಆಗಿದೆ. ಅವತ್ತು ಮ್ಯಾಚ್ ಆಗಿತ್ತು, ಅವತ್ತು ಸರ್ ಎಲ್ಲ ಪ್ಲಾನಿಂಗ್ ಮಾಡಿ ಅದು ಚೆನ್ನಾಗಿ ಬಂತ ಸರ್. ನಮ್ದು ಸೂಪರ್ ಆಗೋದಿದೆ. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಯ್ತು, ಬಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು. ಓಕೆ, ಏನು ತಗೋತೀರಾ? ಕಾಫಿ, ಟೀ ತಗೊಳ್ಳಿ. ಸರಿ ಕೂರ್ಸ್ಕೊಂಡು ಫ್ರೇಮ್ ಸೆಟ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡು ಇದು ಮಾಡಿ. ಮಾಡ್ಕೋತೀನಿ ಮೇಡಮ್. ಫುಲ್ಲು ಸ್ವೆಟರ್ ಹಾಕ್ಬಿಟ್ಟಿದ್ದಾರೆ, ಹ್ಯಾಂಡ್ ಗ್ಲೌಸು, ಕಾಲ್ ಸಾಕ್ಸು ಮಿಸ್ ಆಗಿದೆ. ಸಖತ್ತು ಚಳಿ ಹೆವಿ. 10 ಗಂಟೆಗೇನೋ ಮೊನ್ನೆ ಇವರು ಆಚೆ ಕಡೆ ಶೂಟ್ ಹೋಗ್ಬೇಕು ಅಂತ ಹೋಗಿದ್ದಾರೆ. ಫುಲ್ ಹೆವಿ ಚಳಿ. ಇವನಂತೂ ಸರ್ ನಾನು ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ರೆ ನನ್ನ ಕತೆ ಮುಗೀತು, ಎಲ್ಲ ಫುಲ್ ಫಾಗು ಅಂತ ಅಂದ. ಮಾಗಡಿಗೆ ಹೋಗಿದ್ರು ನಿನ್ನೆ 9:45 10 ಗಂಟೆ ಆದರೂ ಫಾಗ್ ಅಂದರೆ ನಮ್ಮ ಅಪಾರ್ಟ್ಮೆಂಟ್ಗೆ ಸ್ವಲ್ಪ ಜಾಸ್ತಿನೇ. ಅದು ಫಾಗ್ ಕಟ್ಟಿಬಿಡುತ್ತೆ ಹೆವಿ. ಇಲ್ಲಿ ಸಖತ್ ಚಳಿ ಆಲ್ಮೋಸ್ಟ್. ನಮ್ಗೆ ಎಸಿನೇ ಬೇಕಾಗಿಲ್ಲ. ಕೋಲ್ಡಲ್ಲೂ ಅಷ್ಟೇ, ಸಮ್ಮರ್ ಸೀಸನಲ್ಲೂ ಅಷ್ಟೇ ಹೆವಿ. ಸಮ್ಮರ್ ಸೀಸನಲ್ಲೂ ಹೆವಿ ಇದೆ. ಇವತ್ತು ಗೆಸ್ಟ್ ಬಂದಿದ್ದಾರೆ ಸರ್. ಇದಕ್ಕೆ ಬ್ಲಾಗ್ಗೆ ಅಂತಾನೆ ಹುಡುಗರನ್ನ ಥ್ಯಾಂಕ್ ಯು ಮೇಡಮ್. ಇಲ್ಲಿ ತಗೊಳ್ಳಿ. ಏನ್ ಕಲರ್ ಇದೆಯೋ ನೀನು? ಫುಲ್ ಹೊತ್ತಾಗೆ ಲಪ್ಪ ಹೊಡೆದಂಗೆ ಆಗ್ಬಿಟ್ಟಿದೆ. ಒಳ್ಳೆ ಇದು ಬಾಲಿವುಡ್ ಅಮೇರಿಕನ್ ಬೇಬಿ. ಅಮೇರಿಕನ್ ಬೇಬಿ ಬಾಲಿವುಡ್ ಆಡ್ ಅಲ್ಲೆಲ್ಲ ಬರ್ತಾರಲ್ಲ, ಹಂಗಿದಾನೆ ನೋಡು ಬೇಬಿ. ಸಿನಿಮಾಗೆ ಅಥವಾ ಆಡ್ ಶೂಟಿಗೆ ಟ್ರೈ ಮಾಡ್ಬೇಕಿತ್ತು ಸರ್. ಮಾಡಬೇಕು. ಅವ್ರ ಮಮ್ಮಿನೇ ಆರ್ಟಿಸ್ಟ್ ಅಲ್ಲ. ಮಾಡಬೇಕು ಅಂತ ಇದೆ, ನೋಡ್ಬೇಕು ಏನೇನಾಗುತ್ತೆ ಅಂತ. ಒಳ್ಳೆ ಬ್ರೈಟ್ ಇದೆ ಫೇಸ್. ಇದು ನಡೀತಾ ಇದೆ, ಸಮಿಟ್ ನಡೀತಾ ಇದೆ. ಇಂಡಿಯಾದ ಎಲ್ಲ ಅರಸು ವಂಶಸ್ಥರ ಸಮಿಟ್, ಅದ್ರೊಳಗೆ ಮ್ಯೂಸಿಯಂ. ಹೌದಾ? ಇಂಡಿಯಾದ ಎಲ್ಲ ಅರಸರದ್ದು ಅರಸು ವಂಶಸ್ಥರು ಯಾರ್ಯಾರು ಬದುಕಿದಾರಲ್ಲ ಈಗ, ಅವ್ರದ್ದೆಲ್ಲ ಒಂದು ಸಮಿಟ್ ಇದೆ. ಅದಕ್ಕೆ ಹಿಸ್ಟೋರಿಯನ್ ಆಗಿ ನಾನು. ಹೌದಾ? ಹೌದು, ಬಹಳ ದೊಡ್ಡ ಪ್ಲಾನ್ ಇದೆ ಅದು ಮೋದಿ ಅವರು, ತುಂಬಾ ದೊಡ್ಡ ಪ್ಲಾನ್. ಏನಂತ? ಅದು ಇನ್ನೂ ಓಪನ್ ಮಾಡಿಲ್ಲ ಅವರು, ನಾನು ಅದಕ್ಕಾಗಿ ಎಲ್ಲೂ ಹಂಚ್ಕೊಂಡಿಲ್ಲ. ಏನಂತಂದ್ರೆ ಒಂದು ಈ ಅರಸು ವಂಶಸ್ಥರದ ಎಲ್ಲ ಅವ್ರು ಸೇರಿಸಿ ಒಂದು ಮ್ಯೂಸಿಯಂ ಮಾಡೋದು ಗುಜರಾತ್ ಅಲ್ಲಿ ಆಗತ್ತೆ. ಅದು ಆ ಗುಜರಾತ್ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲಿ ಮ್ಯೂಸಿಯಂ ಆಗತ್ತೆ. ಅದಕ್ಕೆ ಈಗ ಪೂರ್ವ ತಯಾರಿ ನಡೀತಾ ಇದೆ. ಮ್ಯೂಸಿಯಂ ಮಾಡ್ತಾರೆ, ಬಟ್ ಇವ್ರು ಅದಕ್ಕೆಲ್ಲ ವಸ್ತುಗಳನ್ನ ಡೊನೇಟ್ ಮಾಡೋದು ಇವರದ್ದೇ. ಅದರಲ್ಲಿ ಇವರೇ ಆತರ ಇವ್ರದ್ದು ಏನೇನು ಇದೆಯಲ್ಲ ಇಲ್ಲಿ ಈಗ, ಅದರಲ್ಲಿ ಕೆಲವು ಪಾರ್ಟ್ ಅಲ್ಲಿ ಕೊಟ್ಟು ಅಲ್ಲಿ ಇಟ್ಟು ಒಂದು ಮ್ಯೂಸಿಯಂ ತರ ಮಾಡೋದು. ತುಂಬಾ ಈಗ ಒಂದು ಇದ್ರಲ್ಲೇ ಆಯ್ತು. ಎಲ್ಲಾಗಿತ್ತು ನನ್ನ ಒಂದು ಮೀಟಿಂಗ್, ತಂಜಾವೂರಲ್ಲಿ ಒಂದು ಮೀಟಿಂಗ್ ಆಯ್ತು ಈಗ. ಅಲ್ಲಿ ದಕ್ಷಿಣ ಭಾರತದ ಎಲ್ಲ ಅರಸು ವಂಶಸ್ಥರು ಸೇರಿದ್ರು. ಈ ಸಣ್ಣ ಪುಟ್ಟ ವಾಡೆ ಗಿಡ ಎಲ್ಲ ಬಂದ್ಬಿಟ್ಟಿದ್ರು. ಮುದೋಳು ಇವೆಲ್ಲ ಎಲ್ಲರೂ ಬಂದಿದ್ರು.
ಸರ್ ಆಕ್ಚುಲಿ ಅದು ಕೌಂಟ್ ಎಷ್ಟು ಸರ್ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ತುಂಬಾ ಇದೆ ಸರ್, ಸಾವಿರ. ಬಟ್ ಅವರು 490 something ಏನೋ ಲೆಕ್ಕ ಅದು ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ಈ ಮೇನ್ ಸಂಸ್ಥಾನಗಳು ಮೇನ್ ಸಂಸ್ಥಾನಗಳು ಈ ಬ್ರಿಟಿಷ್ ಟೈಮ್ ಅಲ್ಲಿ ಯಾರಿಗೆ ಅದು ಇದಂತ ಬರ್ತಾ ಇತ್ತಲ್ಲ ಅವರಿಂದ ಅಧಿಕೃತವಾಗಿ, ಅದಂತ ಅಧಿಕೃತವಾಗಿ ಬರ್ತಾ ಇದ್ದದನ್ನ ಮಾತ್ರ ತಗೊಂಡಿದ್ದಾರೆ. ಲೈಕ್ ಇವಾಗ ಮೈಸೂರು ಮಹಾರಾಜರು ಅವ್ರ ಅಂಡರಲ್ಲಿ ಎಷ್ಟು ಬರ್ತದೆ, ಆತರ ವಿಜಯನಗರ ಆತರ ಸಾಮ್ರಾಜ್ಯ ಅವ್ರ ಅಂಡರಲ್ಲಿ ಎಷ್ಟು ಬರ್ತದೆ, ಆತರ ತಗೋತ ಅವ್ರನ್ನ ಮಾತ್ರ ಅವ್ರು ಇಲ್ಲ ಕನ್ಸಿಡರ್ ಬರೀ 496 ಮಂಗಳೂರು ಒಂದ್ರಲ್ಲೇ 300 ಚಿಲ್ಲರೆ ಇದಾವಲ್ಲ ಸರ್, ಅದ್ರಲ್ಲಿ ಎಲ್ಲರೂ ಬರಲ್ಲ. ಎಲ್ಲರೂ ಬರಲ್ಲ. ಅಲ್ಲ ಹೇಳಿದ್ದು ಹಾ, ಸಣ್ಣ ಈಗ ಮುಲ್ಕಿ ಏರಿಯಾದಲ್ಲೇ ತುಂಬಾ ಇದ್ದಾರೆ ಹೌದು. ಮಂಗಳೂರು. ನಾವ್ ಬರ್ಬೇಕು ಅನ್ಕೊಂಡಿದೀವಿ, ಹೋಗಕ್ಕೆ ಆಗ್ಲಿಲ್ಲ ಸರ್. ಗೋವಾ ಅರಮನೆ ತುಂಬಾ ಚೆನ್ನಾಗಿದೆ, ನಮ್ಮ ಅರಸರದ್ದು. ಯಾವಾಗಾದ್ರೂ ಹೋಗೋಣ ಒಂದ್ಸಲ. ನಾವು ಪ್ಲಾನ್ ಮಾಡಿದ್ದು ಗೌರಿಗೆ, ನೀವು ಬಿಸಿ ಆಗ್ಬಿಟ್ರೆ ಅದೇನೋ ಸೊಂದದ್ದು. ಹಾ, ನಾವು ಚೌತಿಗೆ ಅಂತ ಹೇಳಿದ್ವಲ್ಲ, ಅವಾಗ ನೀವು ಬ್ಯುಸಿ ಆದ್ರೆ ಆಮೇಲೆ ಚೌತಿಗೆ ನಾವು ಬಿಸಿ ಇದ್ವಾ? ಅದೇ ನಿಮ್ ಫಾದರ್ ಡೆತ್ ಆದ್ರೆ ಹಾ, ಅವಾಗ ನೀವು ಬ್ಯುಸಿ ಆದ್ರಿ. ಯಾಕೆಂದ್ರೆ ಅವ್ರು ಚೌತಿಗೆ ಇನ್ವೈಟ್ ಮಾಡಿದ್ರು ನಮ್ಮ, ನೀವು ಚೌತಿ ಬಂದ್ಬಿಡಿ. ಬಿಕಾಸ್ ಮೈಸೂರು ಅರಮನೆಯಲ್ಲಿ ಮೈಸೂರು ಅರಸರು ಹೇಗೆ ದಸರಾ ಟೈಮ್ ಅಲ್ಲಿ ಒಂದು ರಿಚುವಲ್ಸ್ ಇರುತ್ತಲ್ಲ, ಹಾಗೆ ನಮ್ಮ ಸೋದೆ ಅರಸರದ್ದು ರಿಚುವಲ್ಸ್ ಇರೋದು ಚೌತಿ ಟೈಮಲ್ಲಿ, ಗಣೇಶ ಚತುರ್ಥಿ. ಅವಾಗ ಅವರು ವೇಷ ಎಲ್ಲ ಹಾಕೊಂಡೇ ಬರ್ತಾರೆ. ವೇಷ ಮೀನ್ಸ್ ಅವರದ್ದು ರಾಜ ಪೋಷಾಕ ಎಲ್ಲ ಹಾಕೊಂಡು. ಆಕ್ಚುಲಿ ನಮ್ ಬರೋ ಪ್ಲಾನ್ ಇತ್ತು, ಬಟ್ ಉತ್ಸವ ಎಲ್ಲ ಆಗುತ್ತೆ. ಆಗ್ಬಿಟ್ರು, ಹೌದಾ? ಹಾಗಾಗಿ ಆ ಇದ್ರಲ್ಲಿ ಬಿಸಿ ಆಗೋದು ಸರ್, ಅದು ಕಾರ್ಯಗಳಲ್ಲೆಲ್ಲ. ನಾವಲ್ಲಿ ಬಂದಾಗ ನಮ್ಮ ಮಾವ ನೋಡ್ಕೊಳ್ತಾ ಇದ್ರು, ಅಲ್ಲೆಲ್ಲ ಅಷ್ಟು ದಿನ ಸುತ್ತಾಡ್ತಾ ಇದ್ವಲ್ಲ. ಇವಾಗ ಅಂದ್ರೆ ನಾವೇ ನೋಡ್ಕೊಬೇಕು ಇದೆಲ್ಲ ಮಾಡಿ. ಇಲ್ಲ, ಇಳಿಸ್ಬೇಕು ನೋಡಿ ಒಂದ್ಸಲ. ಇಲ್ಲ ಶಾಡೋ ಬೀಳುತ್ತೆ. ಅತ್ತೆ ಇದ್ದಾರೆ, ಅತ್ತೆ ಸಿಟಿ ಲೈಫ್ ಇಷ್ಟಪಡಲ್ಲ, ಶಾಡೋ ಬೀಳುತ್ತೆ ಹೇಳು. ಹೀಗೆ ಸರ್ ಒಂದಷ್ಟು ಮಾತುಕತೆಗಳನ್ನ ಮಾಡ್ತಾ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಏನಂತ ವಿಚಾರಿಸ್ಕೊಂಡ್ರು. ಅದ್ರ ಜೊತೆಗೆ ಆಕಾಶ್ ಅವರು ಲೈಟಿಂಗ್ಸ್, ಕ್ಯಾಮ್ರಾ, ಟ್ರೈಪಾಡ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಮೈಕ್ ಎಲ್ಲ ಸರಿ ಬರ್ತಾ ಇದೆಯಾ ಅಂತ ಹೇಳಿ 2-3 ಸಲ ನಮ್ಮ ಕ್ಯಾಮ್ರಾಮನ್ಗಳಿಗೆ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೆ ಸಂಜೆ 6 ಗಂಟೆಗೆ ಅಂತ ಹೇಳಿ, ಲೈಟಿಂಗ್ಸ್ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದ್ದೆ 7 ಗಂಟೆ ಆಯ್ತು. ಆಲ್ಮೋಸ್ಟ್ ಅಲ್ಲಿ 7ವರೆಗೆ ಕರೆಕ್ಟಾಗಿ ಅವರು ಕುತ್ಕೊಂಡು ಪೊಸಿಷನ್ಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಎಲ್ಲ ಮಾಡಿದ್ದಾಯ್ತು. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಮಾಡಿದಂಥ ಮಿನಿ ಸ್ಟುಡಿಯೋಗೆ ಅವ್ರ ದಂಪತಿಗಳ ಸಮೇತ ಬಂದಿದ್ದೆ ಅಂತ ನಮಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವ್ರ ಮಗನಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತಂತೆ, ಪಾಡ್ಕಾಸ್ಟ್ ಎಲ್ಲ ಹೇಗೆ ರೆಕಾರ್ಡಿಂಗ್ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಬಿಹೈಂಡ್ ದ ಕ್ಯಾಮ್ರಾ ಹೇಗೆಲ್ಲ ನಡೆಯುತ್ತೆ ಅಂತೆಲ್ಲ ನೋಡಿದ್ದಾಯ್ತು. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ಗಳು 2-3 ಸಲ ಸೆಟ್ ಮಾಡಿ ಓಕೆ ಆದ ನಂತರ ಆಕಾಶ್ ಅವರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ ನೋಡಿ. ಆ ತರ ತಗೊಂಡು ಹೋಗೋಣ. ಫಸ್ಟ್ ವಾಟ್ ಈಸ್ ಹಿಸ್ಟ್ರಿ, ವೈ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ವೈ ಹಿಸ್ಟ್ರಿ ಇಸ್ ನೆಸೆಸರಿ ಇವಾಗ, ಯಾಕೆ ಅವಶ್ಯಕತೆ? ಹೌದೌದು, ಅದು ಬೇಕೇ ಬೇಕು. ಈ ಜನರೇಷನ್ ಹಿಸ್ಟ್ರಿಯನ್ನು ನಾವು ಆರ್ಥೋಡಾಕ್ಸ್ ಮೆಥಡ್ ಅಲ್ಲಿ ಹೇಳ್ರೆ ಆಗಲ್ಲ ಈಗ. ಹೀಗೆ ಮಾತಾಡ್ತಾ ಸಂದರ್ಶನ ಮುಗ್ದಿದೆ ಗೊತ್ತಾಗ್ಲಿಲ್ಲ. 7ವರೆಗೆ ಸಂದರ್ಶನ ಸ್ಟಾರ್ಟ್ ಆಗಿದ್ದು, ಮುಗ್ದಿದ್ದು 9ವರೆಗೆ. ಆಲ್ಮೋಸ್ಟ್ 2 ಅವರ್ಸ್ ಆಕಾಶ್ ಮತ್ತೆ ಸೌಂದರ್ಯ ಸರ್ ಮಾತಾಡಿದ್ರು. ಮುಗ್ದಾದ ನಂತರ ಫ್ಯಾಮಿಲಿ ಫೋಟೋಶೂಟ್, ಅದ್ರ ಜೊತೆ ಗ್ರೂಪ್ ಫೋಟೋಶೂಟ್ ನೆನಪಿಗಿರ್ಲಿ ಅಂತ ಮಾಡಿಸಿದ್ದಾಯ್ತು. ಫೋಸ್ ಕೊಟ್ಟಿದ್ದಾಯ್ತು ಖುಷಿಯಿಂದಲೂ ಕೂಡ. ಸಪ್ರೇಟ್ ಆಗಿ ಯಾವುದು ಕೂಡ ಫ್ಯಾಮಿಲಿ ಫೋಟೋಶೂಟ್ ನಮ್ಮ ಹುಡುಗರು ಮಾಡಿಕೊಟ್ರು. ಸೋಂದಾ ಅರಸರ ಬಗ್ಗೆ, ಬೆಳವಾಡಿ ಮಲ್ಲಮ್ಮನ ಬಗ್ಗೆ, ಅದರಲ್ಲೂ ಕೂಡ ಉತ್ತರ ಕನ್ನಡದ ಶಿರ್ಸಿಯ ಇತಿಹಾಸದ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು 2 ಅವರ್ಸ್ ರೆಕಾರ್ಡಿಂಗ್ ಆಯಿತು. ಈ ಕಂಪ್ಲೀಟ್ ಸಂದರ್ಶನ ಕನ್ನಡ ಪಾಡ್ಕಾಸ್ಟ್ ಆಕಾಶ್ ಚಾನಲ್ ಅಲ್ಲಿ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಇದುವರೆಗೂ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಬಹುದು. ಅಂತ ಹೇಳಿದ್ರೆ ಪಾಡ್ಕಾಸ್ಟ್ ಅಂತ ಹೇಳಿದಾಗ ಈ 2 ಕ್ಯಾಮ್ರಾ ಇಟ್ಟು 2 ಚೇರ್ ಇಟ್ರೆ ಮುಗಿದು ಬಿಡುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ. ನೋಡಿ 2 ಅವರ್ ಸಂದರ್ಶನಕ್ಕೆ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾವು ರೆಕಾರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ನೈಟ್ 9:30 ಆಗಿತ್ತು. ಅಷ್ಟೊತ್ತಿನಲ್ಲೆಲ್ಲ ಹೋಟೆಲ್ ಎಲ್ಲ ತೆಗ್ದಿರಲ್ಲ ಅಂತೇಳಿ ನಾನೇ ಚಟಾಪಟ ಅಂತೇಳಿ ಅರ್ಧ ಗಂಟೆಲಿ ಪುಳಿಯೋಗರೆ, ಅನ್ನ, ಸಾಂಬಾರೆಲ್ಲ ರೆಡಿ ಮಾಡಿದ್ದಾಯಿತು. ನನ್ನ ಮಗನೂ ಕೂಡ ತುಂಬ ಟೈಮ್ ಆಗಿದೆ, ಹಸುವಾಗಿದೆ ಅಂತ ಹೇಳ್ತಿದ್ದ. ಅವನನ್ನು ನೋಡಿಕೊಂಡು ಮನೆಗೆ ಬಂದಂಥ ಗೆಸ್ಟ್ಗಳಿಗೆ ಮನೇಲೇ ಮಾಡಿದಂಥದ್ದು ಒಂದು ಹೋಮ್ ಮೇಡ್ ಫುಡ್ ಕೊಟ್ಟೆ. ಸರ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂದರು. ನನಗೆ ಅಡುಗೆ ಅಷ್ಟಕ್ಕಷ್ಟೇ ಆದರೂ ಕೂಡ ನಾನು ಮನೆಗೆ ಬಂದವ್ರಿಗೆ ಯಾರಿಗೂ ಯಾವತ್ತೂ ವಾಪಸ್ ಕಳಿಸಿಲ್ಲ. ಆಕಾಶ್ ಅವರು ನನಗೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ, ಅದು ಇದು ಅಂತೆಲ್ಲ ಹೇಳಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಆಗಿಸ್ಕೊಂಡು ಹೋಗ್ತಾ ಇದ್ರು.
ನಾನು ಪುಳಿಯೋಗರೆ, ಅನ್ನ, ಸಾಂಬಾರ, ಉಪ್ಪಿನಕಾಯಿ, ಪಲ್ಯ ಅಷ್ಟೇ ಮಾಡಿದ್ದು ಬೇಗ ಬೇಗ ಆಯ್ತು ಅಂತೇಳಿ ಮಗ ಬಂದಿದ್ನಲ್ಲ ಅಂತೆಲ್ಲ ಖುಷಿಗೆ ಲೈಟ್ ಆಗಿ ನಾನು ಪಾಯಸ ಮಾಡಿದ್ದೆ. ಎಲ್ಲರೂ ಕೂಡ ಪ್ರೀತಿಯಿಂದ ಖುಷಿಯಿಂದ ಊಟ ಮಾಡಿದ್ರು. ಅಷ್ಟೇ ಊಟದ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡಿದ್ರು. ಮನೆಗೆ ಯಾರಾದ್ರೂ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅವ್ರ ಜೊತೆ ಸ್ವಲ್ಪ ಸಮಯ ಕಳಿಬಹುದು, ಹಲವಾರು ವಿಚಾರಗಳನ್ನ ಮಾತಾಡ್ಬಹುದು. ಅದ್ರ ಜೊತೆಗೆ ನಮ್ಮನೆಗೆ ಯಾರಾದ್ರೂ ಬಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಕಾಶು ಅಷ್ಟೇ ಖುಷಿ ಪಡ್ತಾರೆ. ಮನೇಲಿ ಇದನ್ನ ಮಾಡಿ ಬಡಿಸಿದಾಗ ಅಷ್ಟೇ ಪ್ರೀತಿಯಿಂದ ಅವರು ಕೂಡ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ರು. ಯಾಕೆಂದ್ರೆ ಇಂಥ ಚಿಂತಕರು ನಮ್ಮನೆಗೆ ಬಂದಾಗ ಹಲವಾರು ವಿಚಾರಗಳು ವಿನಿಮಯ ಆಗುತ್ತೆ. ಅದ್ರ ಜೊತೆಗೆ ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಅವಕಾಶ ಸಿಗುತ್ತೆ. ಹೀಗೆ ಮಾತಾಡ್ತಾ ಊಟ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ. ಹೀಗಿತ್ತು ನಮ್ಮ ಇವತ್ತಿನ ದಿನ. ಯಾರೆಲ್ಲ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹೊಸ ವಿಚಾರಗಳು, ಹೊಸ ಸಾಧಕರ ಜೊತೆ ವಿಶೇಷವಾದಂತ ಸಂದರ್ಶನ ಮೂಡಿ ಬರ್ತಾ ಇದೆ ಆಕಾಶ್ ಅವರ ಚಾನಲ್ ಅಲ್ಲಿ. ಯಾರೆಲ್ಲ ಸೋಂದಾ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರಾ ಅವರೆಲ್ಲ ಹೋಗಿ ಕನ್ನಡ ಪಾಡ್ಕಾಸ್ಟ್ ಚಾನಲ್ ನೋಡಿ. ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ರಿಗೂ ಶುಭ ರಾತ್ರಿ.